ಸುಮ್ಮ ತಮಾಷೆಗಾಗಿ ಒಂದು ಕತಿ. ಎಷ್ಟು ಕೆಟ್ಟ ಹೊಟ್ಟಿ ಕಿಚ್ಚು ಮತ್ಸರ ಭಾವ ಅಂದ್ರ, ಒಂದು ಊರೊಳಗ ಗಂಡ ಹೆಂಡತಿ ಇದ್ರು, ವಾಸಿದ್ರು. ಒಬ್ಬ ಮಗಳಿದ್ಲು, ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ರು. ಅವಾಗ ಅಳಿಯ ಬರವಿದ್ದ ಊರಿಗೆ. ಹಿಂಗ ಶ್ರಾವಣ ಮಾಸ ಇತ್ತು. ಒಬ್ಬ ಮಗಳಲ್ಲ, ಮಾಡಿ ಕೊಟ್ಟು ಬಿಟ್ಟಿದ್ರು ಮದುವಿನ. ಇವರಿಬ್ಬರ ಇದ್ರು ಗಂಡ ಹೆಂಡತಿ. ಅವಾಗ ಸ್ವಲ್ಪ ಮಧ್ಯಮ ವಯಸ್ಸು. ಅವಾಗ ಹೆಣ್ಮಗಳು ಪ್ರವಚನಕ್ಕೆ ಬಂದಿದ್ಲು, ಪುರಾಣ ಕೇಳಕ್ಕೆ ಬಂದಿದ್ಲು. ಇವ ಏನು ಕೇಳೋ ಪೈಕಿ ಅಲ್ಲ, ಪಾಪ ಇದು ಮನ್ಯಾಗ ಇತ್ತು. ಇದಕ್ಕೊಂದು 4 ಎಮ್ಮೆ ಜೋಡ ಮಾಡಿದ್ಲು ಹೆಣ್ಮಗಳು. ಇದು ಕಾಯ್ಕೊಂಡು ಬರೋದಕ್ಕೆ ರಗಡ್ ಅಕ್ಕಿತ್ತು. ಇವ ಯಾವಾಗ ಪುರಾಣ ಕೇಳಕ್ಕೆ ಬರ್ಬೇಕು, ಎಮ್ಮೆಯಿಂದ ತಿರುಗಾಡಿ ಸಾಕಾಗಿತ್ತು ಅವಂಗ. ಬಂದ್ರೂ ನಿದ್ದೆ ಮಾಡ್ತಿರ್ತದ ಪಾಪ. ಅದಕ್ಕೆ ಅಲ್ಲಿ ನಿದ್ದೆ ಮಾಡಕ್ಕೆ ಹೋಗೋ ಬದಲು ಆರಾಮ್ ಮನೆಯಾಗಿರು ನೀನು, ನಾವು ಹೋಗಿ ಕೇಳ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಹೆಣ್ಮಗಳು ಪುರಾಣ ಕೇಳಕ್ಕೆ ಬಂದಿದ್ಲು. ಅವ್ರು ಹೇಳಿದರು ಸ್ವಾಮಿಗಳು. ಏನು ಹೇಳಿದ್ರಂದ್ರೆ, ಒಂದು ಚಲೋ ಮಾತು ಹೇಳಿದರು. ಪತಿವ್ರತ ಬಗ್ಗೆ ಹೇಳಾಕತ್ತಿದ್ರು ಅವರು. ಪತಿವ್ರತ ಸಿದ್ಧಿ ಬಗ್ಗೆ ಅಂದ್ರೆ ಪತಿವ್ರತ ಧರ್ಮದ ಬಗ್ಗೆ ಹೇಳಾಕತ್ತಿದ್ರು. ಏನು ಹೇಳಿದರು ಅವ್ರ ಗುರುಗಳು ಅಂದ್ರೆ, ಯಾರು ನಿಮ್ಮ ಮನೆಯವ್ರನ್ನ 3 ತಿಂಗಳ ಮುಂಜಾನೆ 3 ಏಟು, ಸಂಜೆ ವೇಳ್ಯಾಕೆ 3 ಏಟು ಹೊಡಿತೀರಿ, ಅವ್ರಿಗೆ ಪತಿವ್ರತ ಧರ್ಮ ಸಿದ್ಧಿ ಆಗತ್ತ ಅಂದ್ರೆ ಅವರು. ಎಷ್ಟು ಮಜಾ ಐತಿದ್ದು ಕತಿ. ಅವ್ರಂದ್ರೆ ಪುರಾಣದಾಗ, ನಿಮಗೆ ಪತಿವ್ರತ ಧರ್ಮ ಸಿದ್ಧಿ ಆಗಬೇಕಾಗಿತ್ತಂದ್ರೆ ನಿಮ್ಮ ಮನೆಯವ್ರನ್ನ ಸತತ 3 ತಿಂಗಳ ಮುಂಜಾನೆ 3 ಏಟು, ಸಂಜೆ ಮಾಡಿ 3 ಏಟು, ಸೂರ್ಯ ಏಳಗೊಡ್ದನ 3 ಏಟು, ಸೂರ್ಯ ಮುಳುಗುವಾಗ 3 ಏಟು, 6 ಏಟು 3 ತಿಂಗಳ ಸತತ ಈ ನೇಮವನ್ನು ವೃತವನ್ನು ಯಾರು ಆಚರಣೆ ಮಾಡ್ತೀರಿ ಅವರಿಗೆ ಪತಿವ್ರತ ಧರ್ಮ ಸಿದ್ಧಿ ಆಗತ್ತ ಅಂದರು. ಕೆಲವರು ಪ್ರವಚನ ಕೇಳಿ ನೆನಪಿಟ್ಕೊಂತಾರಂತ ಹಂಗೇನಿಲ್ಲ. ಈಗ ನೀವು ಬಂದಿರಲ್ಲ, ಎಲ್ಲ ನೆನಪಿರ್ತದನು. ಹೇಳಿದ ಬಳಿಕ ನಮ್ಮನ್ನು ಕೇಳಿದ್ರೆ ನಮಗೆ ನೆನಪಿರೋದಿಲ್ಲ, ನಿಮ್ಮನ್ನು ಕೇಳಿದ್ರೆ ನಿಮಗೂ ನೆನಪಿರೋದಿಲ್ಲ. ಇದು ಹಿಂಗೆ ನಡೀತಿರುತ್ತದೆ. ಹಂಗ ಎಲ್ಲರೂ ಮರೆತರು. ಆದ್ರೆ ಒಬ್ಬ ಹೆಣ್ಮಗಳು ದಿಟ್ಟಿದ್ಲು. ಏನು ಬಂದಿದ್ದಲ್ಲ, ಈ ಹೆಣ್ಮಗಳು ದಿಟ್ಟಿದ್ಲು. ಇದನ್ನ ಭಾಳ ತಲೆಯಾಗ ಹಾಕ್ಕೊಂಡು ಇದನ್ನು ಬಿಡಬಾರ್ದು, ಪತಿವ್ರತ ಧರ್ಮ ಸಿದ್ಧಿ ಆಗತ್ತಂದ್ರೆ ನಾಯಾಕೆ ಬಿಟ್ಟೇನು ಅಂತ ಮನೆಗೆ ಬಂದ್ಲು. ಮನೆಗೆ ಬಂದು ಅವನು ಕರೆದಳು. ಇನ್ನೂ ಮುಂದೆ ಕತೆ ಐತಿ, ಈಗ ನಗಾಕತ್ತಿದ್ರಲ್ಲ. ಕರೆದಳು, ಮುಂದೆ ಕೂಡಿಸ್ಕೊಂಡ್ಲು, ತಾಟ್ ಹಚ್ಚಿ ಊಟಕ್ಕೆ ಕೊಟ್ಟಿದ್ಲು. ಏನಿಲ್ರಿ, ಇವತ್ತು ಅಪ್ಪವರು ಒಂದು ಚಲೋ ಮಾತು ಹೇಳ್ಯಾರ. ಏನು ಹೇಳ್ಯಾರ? ಏನಿಲ್ಲ, 3 ತಿಂಗಳದ್ದು ಒಂದು ವೃತ ಅದ. ಅದಕ್ಕೆ ನಾವು ನೀವು ಕೂಡಿ, ಇಬ್ಬರೂ ಕೂಡಿ ಅದನ್ನು ಸತಿಪತಿಗಳು ಸುಖದೊಳಗೂ ಭಾಗಿ, ದುಃಖದೊಳಗೂ ಭಾಗಿ, ಈಗ ವೃತದೊಳಗೂ ಭಾಗಿ. ಅದಕ್ಕೆ ಇಬ್ಬರೂ ಕೂಡಿ ಮಾಡೋದೈತಿ. ಒಬ್ಬೊಬ್ಬರ ಮಾಡೋದ್ರಪ್ಪ ಅಂದ್ರೆ ಅದು ನಡೆಯೋದಿಲ್ಲ. ಅಂಥ ವೃತ ಅಲ್ಲ, ಇಬ್ಬರೂ ಕೂಡಿ ಮಾಡೋದೈತಿ. ಅದಕ್ಕೆ ತಾವು ಕೇಳಬೇಕು ಅಂದಳು. ಇದು ಪಾಪ ಎಮ್ಮೆ ಕಾಯಿ ಮನುಷ್ಯ, ಇದಕ್ಕೇನು ಗೊತ್ತು ಪಾಪ ವೃತ ಆಗಿತ್ತ. ಹೆಂಡತಿ ಹೇಳಿದ್ದ ಕೇಳ್ತಿತ್ತದು. ಅವಾಗ ಏನು ಹೇಳ್ತಿ ಹೇಳು ಅಂದ. ಏನಿಲ್ಲ, ಮತ್ತು ಪತಿವ್ರತ ಧರ್ಮ ಸಿದ್ಧಿ ಆಗತ್ತಂತ ಹೇಳ್ಯಾರ ಅಪ್ಪವರು. ಮತ್ತೀಗ ಏನಿಲ್ಲ, ಮುಂಜಾನೆ ಏನು ಸೂರ್ಯ ಉದಯ ಆಗ್ತಾನಲ್ಲ, ಆವಾಗ 3 ಏಟು ನನ್ನ ಕಡೆಯಿಂದ ನೀವು ಹೊಡೆಸ್ಕೋಬೇಕು. ಮತ್ತು ಸಂಜೆ ವೇಳ್ಯಾಕ ಸೂರ್ಯ ಮುಳುಗ್ತಾನಲ್ಲ, ಆವಾಗ 3 ಏಟು ಹೊಡೆಸ್ಕೋಬೇಕು. ಅವಾಗ ಅವ ಅಂದ, ಅದರೊಳಗೇನು ದೊಡ್ಡ ಮಹಾ ಐತಿ, 8 ದಿವಸ ಹೊಡ್ಯಾಕಿ ನೀನು ಅಂದ. ಇದು ಸತತ 3 ತಿಂಗಳು ಅಂದಳು. ಇವಂಗ ಸ್ವಲ್ಪ ಎದೆ ಡಬ್ ಅಂತ. ಮೊದಲು 3 ತಿಂಗಳಲ್ಲ, 3 ದಿವಸದ ಕತಿ ಅಲ್ಲಿದು. 3 ತಾಸಿಂದಲ್ಲ, 3 ತಿಂಗಳು ಸತತ ಮುಂಜಾನೆ 3 ಏಟು, ಸಾಯಂಕಾಲ 3 ಏಟು. ಅವ ಹಂಗೆ ಮಾಡಿ. ಮತ್ತು ಅದರಿಂದ ಏನು ಲಾಭ ಐತಿ? ಪತಿವ್ರತ ಧರ್ಮ ಸಿದ್ಧಿ ಆಗೋದ್ರಿಂದ ನನಗೇನು ಲಾಭ ಅಂದಿವ ಅಂದ್ರೆ, ಮನುಷ್ಯ ಲಾಭದ್ದು ನೋಡ್ತಾನ. ನನಗೇನು ಲಾಭ ಅಂದ. ಅವಾಗ ಹೇಳ್ತಾಳೆ ಬಿಡಿಸಿ ಹೆಣ್ಮಗಳು, ನೋಡು 3 ತಿಂಗಳು ನೀವು ಸತತ ಹೊಡೆಸ್ಕೊಂಡ್ರಿ ಅಂದ್ರೆ ನನಗೆ ಪತಿವ್ರತ ಧರ್ಮ ಸಿದ್ಧಿ ಆಗ್ತದೆ. ಊರಾಗ ಕೊಂಡಾಡ್ತಾರ, ಏನು ಪತಿವ್ರತ ಶಿರೋಮಣಿ ಅಂತಾರ. ಮತ್ತು ನನ್ನಂಥ ಪತಿವ್ರತ ಶಿರೋಮಣಿಯ ಪತಿ ಆದ ಬಳಿಕ ನಿನಗೆಷ್ಟು ಗೌರವ ಊರಾಗ, ನಿನಗೆಷ್ಟು ಮಾನ್ಯತೆ, ನಿನಗೆಷ್ಟು ಸನ್ಮಾನ ಅಂತ ಹೇಳಿದ್ಲು. ಓಹೋ ಹಿಂಗದಾನ ಇದು, ಹಾಗೆ ಬಿಡಲಿ ಅಂತ ಒಪ್ಕೊಂಡು ಬಿಟ್ಟಿತ್ತದ ಪಾಪ. ಒಪ್ಕೊಂಡಿತ್ತು. ನಾಳಿದ್ದ ಬಸವಣ್ಣ ದೇವ್ರ ವಾರ ಐತಿ, ಸೋಮವಾರ ಶುರು ನೋಡಂದ್ಲು. ಆಯಿತು ಅಂದ. ಹೇಳಿದ್ಲೆಲ್ಲ ನಿಯಮ ನಿತ್ಯ. ಎದ್ದು ಕೂಡ್ಲೇನ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು,
ಪೂಜೆ ಅದು ಕೋಣ್ಯಾಗ ಕೂಡಬೇಕು. ಅಟ್ಟೊತ್ತಿಗೆ ನಾನು ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಹೊಡಿತೀನಿ, ಏನು ತಪ್ಪು ಭಾವಿಸಬಾರದು, ಇದು ವೃತ ಅಂತಂದಳು. ಆಯ್ತಂದ. ಮಾರನೇ ದಿವಸ ಬೆಳಗಾಯ್ತು. ಹೇಂಗ ಸೂರ್ಯ ಮೂಡಾಕತ್ತಿದ್ದ. ಹೆಣ್ಮಗಳು ಕೈಯರ ಅವು 4 ಎಮ್ಮಿದ್ವಲ್ಲ, 4 ಎಮ್ಮಿ ಮಾಡಿ ಕೊಟ್ಟಿದ್ಲಲ್ಲ. ದಿವಸ ಮುಂಜಾನೆ 4 ಎಮ್ಮಿ ಹಿಂಡಾಕಿ, ಸಂಜೆಲೆ 4 ಎಮ್ಮಿ ಹಿಂಡಾಕಿ. ಎಮ್ಮಿ ಹಿಂಡಿ ಹಿಂಡಿ ಕೈ ಆಗಿದ್ದಿದ್ದಿಲ್ಲ. ಕೈಯನ್ನು ಕೆಬ್ಬಣಿದ್ದಂಗಿದ್ದು. ಇಂಥ ಕೈಲಿ ಹೊಡಿಬೇಕಲ್ಲ. ಅದರ ಪಾಪ ನಮ್ಮಂಗೆ TV ಪೇಷಂಟ್ ಇದ್ದಂಗಿತ್ತು ಗಂಡ. ಅದಕ್ಕೆ ಹಿಂದೆ ಮುಂದೆ ಏನು ವಿಚಾರ ಮಾಡಲಿಲ್ಲ, ಒಪ್ಕೊಂಡು ಬಿಟ್ಟಿತ್ತು. ಈಗ ಇನ್ನೂ ಶುರು ಆಗಿಲ್ಲ. ಈಗ ಶುರು ಆಗೋದ್ರೊಳಗೆ ಬಂದಳು ಹೆಣ್ಮಗಳು. ಇದು ಪಾಪ ಕುಂತಿತ್ತು. ಹೊಡಿಲೇನ್ರಿ ಅಂದಳು. ಸ್ವಲ್ಪ ನೋಡಿ ಹೊಡಿ ಅಂದವ. ನೋಡಿ ಹೊಡಿ ಅಂದ ಕೂಡ್ಲೇನ, ನೋಡಿ ಹೊಡಿ ಅಂದ್ರೆ ಅರ್ಥ ಏನು? 2 ಅರ್ಥ ಇರ್ತಾವೆ. ನೋಡಿ ಹೊಡಿ ಅಂದ್ರೆ ಸ್ವಲ್ಪ ಸಾವಕಾಶ ಹೊಡಿ ಅಂದಂಗೆ. ನೋಡಿ ಹೊಡಿ ಅಂದ ಕೂಡಲೇ ಈಕೆ ಕಣ್ಣಿಟ್ಟು ಅವನು ನೋಡಿಲ್ಲ. ನೋಡಿ ಕೈ ಸ್ವಲ್ಪ ಲೂಸ್ ಬಿಟ್ಟು ಸಡ್ಲ್ ಬಿಟ್ಟು ಪಡಲ್ ಅಂತ ಹೊಡಿತು. ಈ ಹೆಣ್ಮಗಳು ಹೊಡ್ತು ಒಂದು ಹೋಗಿ ಗಾಡಿ ಹೊಡ್ತು ಒಂದದು. ದೇವ್ರ ಕೋಣೆ ಏಟಿರ್ತದ, ಒಂದು ಸಣ್ಣದು ಇರ್ತೈತಿ. ಆ ದೇವ್ರ ಕೋಣೆ ನಡೆದೈತಿ ಗದ್ಲದು. ಈಕಿ ಒಂದು 3 ಏಟು ಹೊಡ್ತಾ, ಗಾಡಿ ಒಂದು 3 ಏಟು. ಇದು ಡಬಲ್ ಹಾಕೋತ ಹೊಂಟಿದ್ದು. ಇವಾಗ ಸಿಂಗಲ್ ಐತೆ ಅಂತ ಇವ ಒಪ್ಕೊಂಡನ. ಇದು ಡಬಲ್ ಆಗಾಕತ್ತಿತ್ತು. ಹೊಡೆದಳು 3 ದಿವಸಕ್ಕೆ. ಇದು ಅಂತೂ ಕೈ ಮುಗಿತೀನಿ, ಈ ವೃತ ಪರಿಪೂರ್ಣ ಮಾಡೋದು ಬೇಡ, ಇದನ್ನು ಅರ್ಧಕ್ಕೆ ನಿಲ್ಲಿಸಿಬಿಡು ಅಂದವ. ಯಾಕ ಹೊಡ್ತಂದ್ರಿ ಅಂತ ಹೊಡ್ತವು. ಕಣ್ಣಾಗ ದೀಪ ಹೊತ್ತಿದಂಗಾಗಿತ್ತು. ಜಗಲಿ ಮೇಲೆ ದೀಪ ಅಲ್ಲ, ಇವನ ಕಣ್ಣಾಗ ದೀಪ ಹೊತ್ತಿತ್ತು. ಹಂಗೆ ಹೊಡಿತಿದ್ಲು ಹೆಣ್ಮಗಳು. 3 ದಿವಸಕ್ಕೆ ಸಾಕಂದ. 4ನೇ ದಿವಸಕ್ಕಂದ. ಯಾರಿಗೆ? ಹೆಣ್ಮಗಳಿಗೆಲ್ಲ. ಸೂರ್ಯ ಬಂದಂದ್ರೆ ಹೊಡ್ತು ಶುರು. ಸೂರ್ಯ ಮುಳುಗಾಕತ್ತಿಂದಂದ್ರೆ ಹೊಡ್ತು ಶುರು. ಅವಾಗ ಹೆಣ್ಮಗಳಿಗೆ ಬಿಟ್ಟ. ಸೂರ್ಯ ಕೈ ಮುಗಿಯಕತ್ತಿದ ಅಂತಿದ್ದವ. ಏನಂತ? ನೀ ಬರಬೇಡು. ಯಾರಿಗೆ? ಸೂರ್ಯಾಗ. ಬರಬೇಡ ಅಂದ್ರೆ ಬಿಡ್ತಾನ? ಏನು ಸೂರ್ಯನ ಕೇಳಿ ಒಪ್ಕೊಂಡ ವೃತ ಮಾಡಕ್ಕೆ? ನೀ ಬರಬೇಡೋ ಅನ್ನವ. ಸಂಜೆ ಮುಳುಗುವಾಗ ನೀ ಮುಳುಗಬೇಡೋ ನಿಮ್ಮ ಅನ್ನವ. ಮತ್ತು ಇವ ಅನುಗೊಡ್ದವ ಮುಳುಗೇ ಬಿಡವ. ಇವರು ಹೊಡೆದ ಬಿಡವರು. ಹೆಂಗೆ ನಡೆದಿತ್ತು 3 ತಿಂಗಳು. ಇದು ಪಾಪ ನೆಲನ ಹಿಡಿತು. ಪಾಪ ಯಾಕಾರ ಬೆಳಗಾಗ್ತಿದ್ದಿತ್ತು, ಯಾಕಾರ ಸಂಜೆ ಆಗ್ತಿದ್ದಿತ್ತು. ಈ ಪರಿಸ್ಥಿತಿ ಒಳಗೆ ಸಿಕ್ಕ ಹಾಕ್ಕೊಂಡಿತ್ತು. ಇಂಥ ಗದ್ದಲ ಇದೇನು ನಡೆದಿತ್ತಲ್ಲ, ಅತ್ತಿ ಮಾವನ ಗದ್ದಲ. ಈ ಗದ್ದಲದಾಗ ಇದು ಅಳಿಯ ಇತ್ತಲ್ಲ, ಸುಮ್ಮಿರ್ಬೇಕಿಲ್ಲ ಅಲ್ಲೇ ಊರಾಗ. ಮಗಳು ಕೊಟ್ಟು ಮದುವೆ ಮಾಡಿದ್ರಲ್ಲ, ಸುಮ್ಮಿರ್ಬೇಕಿಲ್ಲ ಅಲ್ಲೇ ತಣ್ಣಗ. ಇವ್ರದ್ದು ನಡೆದೈತಿ ಗದ್ದಲ. ಈ ಗದ್ದಲದಾಗ ಅವ ಹೆಂಡತಿ ಬ್ಯಾಡ ಅಂದ್ರೂ ಸಹಿತ, ಇಲ್ಲ ನನಗೆ ಮಾವನ ಜೀವನ ಅನಿಸುತ್ತ, ಮಾವರ ಜೀವನ ಅನಿಸ್ತೈತೆ ಅಂತ ಇವ್ರ ಗದ್ದಲ ನಡೆದದ. ಈ ಗದ್ದಲದ ಪಾಪ 100 ಕಿಲೋಮೀಟರ್ ಬೀದರ್ನಷ್ಟು ದೂರದಿಂದ ನಡ್ಕೊಂಡು ಇವ ಮಾತಾಡ್ಸಕ್ಕೆ ಬಂದಾನ. ಯಾರು? ಅಳಿಯ ಬಂದನಂತ. ಮತ್ತು ಅತ್ತಿ ಅಳಿಯನ ಮ್ಯಾಗ ಪ್ರೇಮ ಇದ್ಲು. ಒಬ್ಬ ಮಗಳು, ಗಣಮಕ್ಕಳೆಲ್ಲ ಏನಿಲ್ಲ, ಒಬ್ಬ ಹೆಣ್ಮಗಳು. ಮತ್ತು ಅಳಿಯ ಅಂದ್ರು ಅವನ ಮಗ, ಅಂದ್ರು ಅವನ ಜೀವ, ಪಂಚ ಪ್ರಾಣ ಅಳಿಯನ ಮ್ಯಾಗ. ಅತ್ತಿ ಅಂದಳು. ಅಳಿಯ ಬಂದು ಕೂಡಲೇನ ಗೋಧಿ ಹುಗ್ಗಿ ಕುಟ್ಟಿ, ಹಂಪಳ, ಸೆಂಡಿಗೆ ಎಲ್ಲ ತಯಾರು ಮಾಡಿ ಪಾಪ ಉಣಿಸಿದ್ಲು. ಮುಂದೆ ಕೂಡಿಸಿ ಮಣಿ ಹಾಕಿ ಉಣಿಸಿದ್ಲು. ಉಂಡವ. ಯಾರು? ಅಳಿಯ. ಏನು ಪ್ರೇಮ ನಮ್ಮ ಅತ್ತಿ ಅಂತ. ಅತ್ತಿ ಜಗತ್ನ್ಯಾಗ ಮತ್ತಾರೂ ಇಲ್ಲ ಅಂತ ಅವ ಸಂತೋಷಪಟ್ಟು ಉಂಡ. ಮತ್ತು ಮಧ್ಯಾಹ್ನನೂ ಗೋಧಿ ಹುಗ್ಗಿನ. ಮತ್ತು ಸಂಜೆ ವೇಳ್ಯಾಕ ಅವಾಗನೂ ಗೋಧಿ ಹುಗ್ಗಿನ. ಯಾವಾಗ ಅಳಿಯಾಗ ಇಷ್ಟು ಪ್ರೇಮದಿಂದ ಕಂಡಳು, ಇಷ್ಟು ಮುಂದೆ ಕೂತು ಉಣಿಸಿದ್ಲು ಹುಗ್ಗಿ ತುಪ್ಪನ, ಇದು ಆಗಿ ಬರಲಿಲ್ಲ. ಯಾರಿಗೆ? ಇವ ದಿವಸ ಹೊಡೆಸ್ಕೊಂಡು ಸಾಯ್ತಿತ್ತಲ್ಲ. ಇದು ನಾ 25 ವರ್ಷ ಆತ ಲಗ್ನ ಆಗಿಕ್ಕಿನ. 1 ದಿವಸನೂ ಗೋಧಿ ಹುಗ್ಗಿ ಮಾಡಿ ಉಣಿಸ್ಲಿಲ್ಲ ಪ್ರೇಮದಿಂದ. ಮತ್ತು ಇವ ನಿನ್ನೆ ಮೊನ್ನೆ ಮದುವೆ ಆಗ್ಯಾನ ಇವ ನಮ್ಮ ಮಗಳನ್ನ. ಮತ್ತು ಇವನ ಮ್ಯಾಗ ಎಷ್ಟು ಪ್ರೇಮ ಅದಾರಲ್ಲ ನಮ್ಮವರು ಅಂತ ತಿಳ್ಕೊಂಡು ಇವ ಮಾವನ ತಲೆಯಾಗ ವಿಚಾರ ಮಾಡಿತು. ಏನು ವಿಚಾರ ಮಾಡಿತು? ಅವನ ಮ್ಯಾಗ ಆದ್ರೆ ಪ್ರೇಮ ಅದಾಳ, ನನ್ನ ಮ್ಯಾಗ ಆದ್ರೆ ದ್ವೇಷದ. ನನ್ನ ಹಾಕಿ ಹೊಡಿತಾಳ. ಮುಂಜಾನೆ 3, ಸಾಯಂಕಾಲ 3.
ಇವನಿಗೆ ಆದ್ರೆ ಗೋಧಿ ಹುಗ್ಗಿ ಮಾಡಿ ಉಣಿಸ್ತಾಳಂದ್ರೆ ಇವನ್ನ ನಾ ಬಿಡಬಾರ್ದು ಅಂದವ ಮಾವ, ಯಾರನ್ನ ಅಳಿಯನ್ನ. ಅವ ಪ್ಲ್ಯಾನ್ ಮಾಡಿದ, ಏನು ವಿಚಾರ ಮಾಡಿದ, ಇವ ಅಳಿಯ ಏನು ಬಂದಾನಲ್ಲ ಅವತ್ತು ವಸ್ತಿ ಇದ್ದು ಮುಂಜಾನೆ ಹೋಗವ. ಅದಕ್ಕೆ ಅವ ಮಾವ ವಿಚಾರ ಮಾಡಿದ, ಇವನಿಗೆ ಪ್ರೇಮ ಮಾಡ್ತಾಳ, ನನ್ನ ದ್ವೇಷ ಮಾಡ್ತಾಳ ಅಂದ ಬಳಿಕ ಇವನಿಗೆ ಮಾಡ್ಬೇಕು ಮಜಾ ಅಂತ ತಿಳ್ಕೊಂಡು ಅವ ಏನು ಮಾಡಿದ, ಮಾವ ಅತ್ತಿ ಮಲಗು ಕೋಣಿ ಬೇರೆ ಇತ್ತು, ಇವ ಮಾವಿದ್ನಲ್ಲ ಇವನು ಕೋಣಿ ಬೇರೆ ಇತ್ತು. ಆದ್ರೆ ಅತ್ತಿ ಎಷ್ಟು ವಿಚಿರ್ತಿರ್ಲಿಲ್ಲ, ತನ್ನ ಗಂಡನ ಕರೆದು ಉಣಿಸ್ಬೇಕಾಗಿತ್ತಿಲ್ಲ, ಉಣಿಸಿದ್ದಿಲ್ಲ ಪಾಪ. ಅದು ಪಾಪ ಇದ್ದಿದ್ದು ರೊಟ್ಟಿ ಪುಂಡಿ ಪಲ್ಯ ಉಂಡು ಮಲಗಿತ್ತು, ಇದಕ್ಕೆ ಗೋಧಿ ಹುಗ್ಗಿ ಉಣಿಸಿದ್ಲಲ್ಲ. ಇದು ಮತ್ಸರ ಭಾವ. ನಾವೊಬ್ಬನ ಯಾಕೆ ಹೊಡೆಸ್ಕೋಬೇಕು? ಇವತ್ತೊಂದು ದಿವ್ಸ ಅಳಿಯ ಬಂದಾನ, ನನ್ನ ಹೊಡೆತ ಬರೀ ಉಣ್ಣಾಕ ಬರ್ತದ ಅಷ್ಟ, ನನ್ನ ಹೊಡೆತ ಅವನಿಗೆ ಬಿದ್ರಂದ್ರೆ ಇವತ್ತು ಒಂದು ದಿವಸ ರೆಸ್ಟ್ ಸಿಗತೈತಲ್ಲ ನನಗಂತ ಇವ ಪ್ಲ್ಯಾನ್ ಮಾಡಿದ. ಏನು ಪ್ಲ್ಯಾನ್ ಮಾಡಿದ? ಮುಂಜಾನಿಂದ ಇದು 3 ಹೊತ್ತು ಗೋಧಿ ಹುಗ್ಗಿ ಉಂಡಿತ್ತಲ್ಲ, ಮಲಗಬೇಕಲ್ಲ. ಇವ ಮಾವು ಪ್ಲ್ಯಾನ್ ಮಾಡಿದ, ನೋಡಪ್ಪ ಆ ಕಡೆ ಕೋಣಿ ಏನೈತಲ್ಲ, ಕೋಣಿ ಅದು ನಿಮ್ಮ ಅತ್ತಿಯವ್ರದ್ದು, ಈ ಕಡೆ ಕೋಣಿ ಏನೈತಲ್ಲ ಇದು ನಂದು. ಅದಕ್ಕೆ ನೀನು ಭಾಳ ದಿವ್ಸಕ್ಕೆ ಬಂದಿ, ಅಳಿಯ ಅಂದರು ನೀನ, ನಮ್ಮ ಮನೆ ದೇವ್ರಂದ್ರು ನೀನ, ಅದಕ್ಕೆ ನಾ ಮಲಗು ಕೋಣ್ಯಾಗ ನೀ ಮಲಗು, ನಾ ಮಲಗು ಕೋಣ್ಯಾಗ ನೀ ಮಲಗು, ನಾ ಹೊರಗೆ ಅಂಗಳದಾಗ ಮಲಗತೀನಿ ಅಂತ ಮಾವು ಹೇಳಿ ತಾನು ಮಲಗು ಕೋಣ್ಯಾಗ ಇದನ್ನು ಅಳಿಯನ ಮಲಗಿಸಿ ಇದು ಹೊರಗೆ ಮಕ್ಕೊಂಡಿತ್ತು. ಇದು ಚೇಂಜ್ ಆಫ್ ದ ಪ್ಲೇಸ್ ಗೊತ್ತಿದ್ದಿದ್ದಿಲ್ಲ ಯಾರಿಗೆ? ಅತ್ತಿಗೆ. ಈಕೇನು ತಿಳ್ಕೊಂಡಿದ್ಲು, ಹೆಂಗೂ ಈ ಒಂದು ಕೋಣಿದು ನನ್ನ ಕೋಣಿದು, ತನ್ನ ಕೋಣ್ಯಾಗ ತಾ ಮಲಗತಾನ, ನನ್ನ ಕೋಣ್ಯಾಗ ನಾ ಮಲಗತೀನಿ, ಇದು ಅಳಿಯ ಹೊರಗೆ ಮಲಗಿಸ್ತಾನ ಬಿಡು, ಉಣಿಸೋದು ಅಷ್ಟ ಜವಾಬ್ದಾರಿ, ಮಲಗಿಸೋದು ಮಾಡ್ತಾನೆ ಬಿಡು ನಮ್ಮವ ಅಂತ ತಿಳ್ಕೊಂಡು ಅತ್ತಿ ಹೇಳಿದ್ಲು. ಇವ ಪ್ಲ್ಯಾನ್ ಚೇಂಜ್ ಮಾಡಿಬಿಟ್ಟು ಏನು, ತಾನು ಮಲಗೋ ಜಾಗದಾಗ ಅಳಿಯನ ಮಲಗಿಸಿದು ಹೊರಗೆ ಮಲಗಿತ್ತ ಅಂಗಳದಾಗ. ಆ ದಿವಸ ವಿಶೇಷವಾಗಿ ಅಳಿಯ ಬಂದಿದ್ನಲ್ಲ ಬೆಳಗಿನ ಜಾವ, ಹೊಡೆಯೋದು ಬಿಟ್ಟಿದ್ಲವತ್ತ. ಮತ್ತು ನಾವೇನು ರೂಢಿ ಕಲಿಸ್ತೀವಿ ಅದ ರೂಢಿ ಇರ್ತದ. ಈಗ ಮೊಬೈಲ್ ಹೆಚ್ಚು ಬಳಸಾಕತ್ತಿದ್ವಿ, ಮೊಬೈಲ್ ಇರಲಿಲ್ಲ ಅಂದ್ರೆ ಪ್ರಾಣ ಹೋದಂಗಾಗತ್ತೆ, ಊಟ ಹೋಗೋದಿಲ್ಲ, ಉಂಡಿದ್ದು ಪಚನ ಆಗೋದಿಲ್ಲ. ಹಂಗೇನು ಹೊಡೆಯೋದು ಕಲಿಸಿದ್ಲಲ್ಲ ಹೆಣ್ಮಗಳ ಕೈಗೆ, ಕೈ ಚುಟ್ಟು 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 ಅಂತಿತ್ತು. ಯಾಕೆ? ಹೊಡೆಯೋದು ಬಿಟ್ಟಿದ್ಲು. ಅಳಿಯ ಬಂದಾನಲ್ಲ, ಅಳಿಯನಿದ್ರಿಗೆ ಹೆಂಗೆ ಹೊಡಿಬೇಕು, ಹೊಡೆಯೋದು ಬಿಟ್ಟಿದ್ಲು. ಯಾವಾಗ ಉಂಡು ಮಲಗ್ಯಾರೋ, ಯಾವಾಗ ನಮ್ಮವನು ಹೊಡೆದೇನೋ ಅಂತ ಇದ್ರಾಗ ಮಲ್ಕೊಂಡಿದ್ಲು, ನಿದ್ದೆ ಹತ್ತಿದ್ದಿಲ್ಲ. ಏನು ತಿಳ್ಕೊಂಡ ಮಲಗ್ಯಾಳ? ತನ್ನ ಕೋಲ್ಯಾಗ ನಮ್ಮವ ಮಲಗ್ಯಾನ, ಕೋಲ್ಯಾಗ ಹೊರಗೆ ಅಳಿಯ ಮಲಗ್ಯಾನಂತ ತಿಳ್ಕೊಂಡು ಪಾಪ ಮಲ್ಕೊಂಡಿದ್ಲು. ರಾತ್ರಿ 12 ಆಗಿತ್ತು. ಇದು ಮಾವ ತನ್ನ ಜಾಗದಾಗ ಅಳಿಯನ ಮಲಗಿಸಿದ್ದು, ಪಾಪ ಗೊತ್ತಿದ್ದಿದ್ದಿಲ್ಲ ಹೆಣ್ಮಗಳಿಗೆ. ಇದು ಮಾವ ಮಲಗಂದನ ಮಲಗಿತ್ತು ಹೋಗಿ ಕೋಣ್ಯಾಗ. ರಾತ್ರಿ 12 ಆಗಿತ್ತು. ಬರ ಎದ್ದಳು ಹೆಣ್ಮಗಳು. ಎದ್ದು ಕತ್ತಲು ಕ್ವಾಣಿದು ಗೋಧಿ ಹುಗ್ಗಿ ಉಂಡು ಮಲಗಿತ್ತಲ್ಲ, ಕರಿ ಕಂಬಳಿ ಹೊದ್ಕೊಂಡು, ಮೊದಲ ಕತ್ತಲ ಅದರಾಗ ಕರಿ ಕಂಬಳಿ ಹೊದ್ಕೊಂಡು ಮಲ್ಕೊಂಡೈತಿ ಅಳಿಯ. ಬಂದಳು ಬರ ಯಾಕೆ ಬಂದಳು? ಕಾನ್ಫಿಡೆನ್ಸ್ ಅದ, ಏನು ನಮ್ಮ ಇಲ್ಲೇ ಮಲಗ್ಯಾನ, ಇವನು ಕೋಣಿದ ಅಂತ ಬಂದಳು. ಆದ್ರೆ ಇವ ಹೊರಗೆ ಮಲಗಿದ್ದ, ಆಕಿಗೇನು ಗೊತ್ತು ಪಾಪ. ಬಂದಳು, ಬಳಿ ಎರಿಸಿದ್ರು, ಮಾತಿಲ್ಲ ಕತಿ ಇಲ್ಲ, ಒಂದು ದೀಪ ಹೊತ್ತಿಸಿ ಬಡ ಕಂಬಳಿ ಜಗ್ಗಿದ್ಲು. ಸೊಡಲ್ ಅಂತ ಹೊಡೆದು ಬಿಟ್ಲು. ಯಾರಿಗೆ? ಅಳಿಯಾಗ. ಇದು ಚಿಟ್ನ ಚೀರ್ತಿ. ಇದು ಹೊರಗೆ ಮಾವ ಮಲಗಿತ್ತಲ್ಲ, ಇದಕ್ಕೆ ಕೇಳೀತು, ಬರೋಬ್ಬರಿ ಆಗ್ಯದ ವ್ಯವಸ್ಥೆ ಅಂದವ. ಕಿಚ್ಚು ಮಾಡಾಕತ್ತದ ಇದನ್ನ ಕೆಲಸ, ಕಿಚ್ಚು ಬರೋಬ್ಬರಿ ವ್ಯವಸ್ಥೆ ಆಗೈತೆ ಎಂದ ಸಂತೋಷಪಟ್ಟ ಮಾವ. ಅಂತ ಕತ್ತಲು ಕೋಣೆ ಇದಕ್ಕೆ ದೀಪ ಹತ್ತಿದಂಗಾತು. ಎದಕ್ಕೆ? ಅಳಿಯಾಗ. ಯಾಕ್ರಿ ನಾನು ಅದೀನಿ ಅಂದವ. ಕ್ಷಮ ಮಾಡ್ರಿ, ನಮ್ಮವ್ರದಾರಂತ ತಿಳ್ಕೊಂಡು ನಾವು ಹೊಡೆದ್ಯಾ. ನೀವು ಅಳಿಯ ದೇವ್ರು, ನಮ್ಮ ಮನೆ ದೇವ್ರು ಅದಾರ ಅನ್ನೋದು ಗೊತ್ತಾಗಲಿಲ್ಲ ನಮಗೆ. ಮ್ಯಾಗ ದೇವ್ರು ಅನ್ನೋದು ಹೊಡೆದಾಳ. ಈಗ ಮಸ್ತ್ ಎಮ್ಮಿ ಹಿಂಡಿದ ಕೈ ಅದಕ್ಕೆ ದಿಕ್ಕ ತಪ್ಪದಂಗಾತು ಪಾಪ ಅಳಿಯಾಗ. ಅವಾಗ ಕ್ಷಮ ಮಾಡ್ರಿ ಅಂತ ಪಾಪ ಮುಜುಗುರು ಪಟ್ಕೊಂಡು ಅತ್ತಿ ಮತ್ತೆ ತನ್ನ ಕೋಣಿ ಒಳಗೆ ಮಲ್ಕೊಂಡ್ಲು. ಮತ್ತೆ ಸಿಟ್ಟು ಡಬಲ್ ಹಾಕೋತ ಹೊಂಟಿತು. ಯಾಕೆ? ಅಳಿಯನ್ನು ಹೊಡಿಸಿಬಿಟ್ನಲ್ಲಿ ಇವ ನಮ್ಮವ. ತಾನು ಮಲಗು ಕೋಣ್ಯಾಗ ಇವನ್ನ ಮಲಗಿಸಿ ಇವ ಎಲ್ಲಿ ಮಲಗಿದ್ದಾನು? ತಲೆಯಾಗ ಬಂತಿಲ್ಲ. ಈಗ ಹೊರಗೆ ಮಲಗ್ಯಾನಿವ, ಇಲ್ಲಿ ಅಳಿಯನ ಮಲಗಿಸ್ಯಾನ. ಅದಕ್ಕೆ ಇವನು ಬಿಡಬಾರದು ಅಂತ ತಿಳ್ಕೊಂಡು ಒಳಗೆ ಉಕ್ಕತದ ಕಿಚ್ಚು. ಇದ ಗುಂಗಿನೊಳಗೆ ಹೋಗಿ ಮಲ್ಕೊಂಡಿದ್ಲು. ಇವ ಬೆರಕಿ ಮಾವದನಲ್ಲ, ಈ ಶಬ್ದ ಏನು ಮಾಡಿದ್ನಲ್ಲಿ ಇವ ಚಿಟ್ನ ಚೀರಿದ್ನಲ್ಲ, ಒಳಗೆ ಬಂದಿವ ಮತ್ತೆ ಎದ್ದು. ಯಾಕೆ ಚೀರಿದ್ರಲ್ರಿ? ಕೆಟ್ಟ ಕನಸು ಬಿತ್ತನ ಅಂದ ಅಳಿಯಾಗ. ಅದು ಅಳಿಯ ಅಂತ ಇಲ್ರಿ, ಅತ್ತಿಯವರು ಬಂದು ಹೊಡೆದ್ರು. ನೀವು
ನೀವು ಇಲ್ಲೇ ಮಲಗಿದ್ರೆ ಅವ್ನು ಮತ್ತೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅವ ಅಂದ ಮತ್ತೆ ನಾ ಏನು ಮಾಡ್ಬೇಕು, ನೀವು ಹೊರಗೆ ಮಲಗಬೇಕು, ನಾ ಒಳಗೆ, ನೀನು ಹೊರಗೆ ಮಲಗಬೇಕು, ನಾ ಒಳಗೆ ಮಲಗಬೇಕು. ಇಲ್ಲೇ ಒಳಗೆ ಮಲಗಿದ್ರೆ ಮತ್ತೆ ಯಾವಾಗ ಬರ್ತಾರ ಯಾವಾಗ ಕಟ್ಟಿತಾರ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳ್ದಂಗೆ ಕೇಳಿದ್ರಿ ನೀವು ಉಳಿತೀರಿ, ಇಲ್ಲಿಲ್ಲ ನಿಮ್ಮ ಮರ್ಜಿ ನೋಡ ಅಂದ ಮಾವ. ಮತ್ತು ಮಾವನ ಮಾತ ಕೇಳ್ಬೇಕಲ್ಲ, ಮತ್ತೆ ಬರ್ತಾರಂದ್ರೆ ಇವನಿಗೆ ಸಂಶಯ ದುಃಖ. ಅವ ಅಂದ ಮಾವ ಹೇಳ್ದಂಗೆ ಕೇಳ್ಬೇಕಲ್ಲ. ಅದಕ್ಕೆ ಈ ಒಳಗೆ ಮಲಗಿತ್ತಿಲ್ಲ ಪಾಪ. ಈಗ ತಲೆಯಾಗದ ಹೆಂಡತಿಗೆ ಅಳಿಯನ್ನ ಒಳಗೆ ಮಲಗಸ್ಯಾನ, ತಾ ಹೊರಗೆ ಮಲಗ್ಯಾನ ಅನ್ನೋದು ಗೊತ್ತೈತಿ. ಇವ ಮಾವ ಮತ್ತೆ ಜಾಗ ಚೇಂಜ್ ಮಾಡ್ಯಾನ ಅನ್ನೋದು ಗೊತ್ತಿಲ್ಲ. ಬನ್ನ ನೀವು ಹೊರಗೆ ಮಲಗ್ರಿ ಈ ಸಲ, ನಾ ಒಳಗೆ ಮಲಗತೀನಿ, ಹೊಡೆದ್ರೆ ನನ್ನ ಹೊಡಿವಳ್ಳಾಕ ಇಬ್ಬರು ಸತಿಪತಿಗಳು ಅಂತ ಇದು ಪಾಪ ಹೇಳಿತ್ತು. ಮಾವನ ಮಾತು ಕೇಳಿ ಅದ ಕರಿ ಕಂಬಳಿ ತಗೊಂಡು ಅದ ಜಮಖಾನ ತಗೊಂಡು ಅಂಗಳದಾಗ ಬಂದು ಮಲಗಿತ್ತು. ಬೆಳಗು ಮುಂಜಾನೆ 4 ಗಂಟೆ ಆಗಿತ್ತು. ಅಲ್ಲಿ ತನನ ಕಣ್ಣಿಗೆ ಕಣ್ಣು ಹಚ್ಚಿ ನಿದ್ದೆ ಮಾಡಿದ್ದಿಲ್ಲ. ಯಾಕೆ, ಅಳಿಯನು ಹೊಡಿಸಿಬಿಟ್ನಲ್ಲಪ್ಪ ನಮ್ಮ ಮಾವ, ಅಳಿಯನು ಹೊಡಿಸಿಬಿಟ್ನಲ್ಲಪ್ಪ ಬಂಗಾರದಂತ ಅಳಿಯನ್ನ ಅಂತ ಸಿಟ್ಟು ಉಕ್ಕುತ್ತಿತ್ತಲ್ಲ. ಬೆಳಗು ಮುಂಜಾನೆ 4 ಆಗಿತ್ತು. ದೇವ್ರಂತ ಅಳಿಯನು ಹೊಡಿಸಿ ಕೋಣ್ಯಾಗ ಹೊರಗೆ ಬಂದು ಮಲಗಿ, ಅದು ಮಲಗೋದು ಮಲಗಿತ್ತು. ಮುಖ ತೆಗೆದ್ರೆ ತುಂಬ ಹೊದ್ಕೊಂಡು ಮಲಿಕೈತಿ. ಅಲ್ಲಿ ಮಾತಿಲ್ಲ ಕಥೆಯಿಲ್ಲ. ಬಂದಳು, ಕರಿ ಕಂಬಳಿ ಜಗ್ಗಿದ್ಲು, ಪಡಲ್ ಪಡಲ್ ಅಂತ ಹೊಡ್ತಾ 3 ದಿಂಡ್ರಕ್ಕೆ ಉಳ್ಳಾಡಿತದ ಪಾಪ ಅಳಿಯ. ಅದು TV ಪೇಷಂಟ್ ಇದ್ದಂಗಿತ್ತು. 3 ದಿಂಡ್ರಕ್ಕೆ ಉಳ್ದಾಡಿತು. ಈ ಸಲ ಚೀರ್ಲಿಲ್ಲವ, ಸತ್ನು ಯಪ್ಪ ಅಂದವ. ಅವಾಗ ಧ್ವನಿ ಮ್ಯಾಗ ಮತ್ತೆ ಗುರುತಿಡ್ದಲ್ಲ ಅತ್ತಿ, ಇಲ್ಯಾಕೆ ಬಂದಿರಿ ಅಳಿಯ ದೇವ್ರ. ಅವಾಗ ಅಂದವ, ಇಲ್ಯಾಕೆ ಬಂದಿರಿ ಅಂದ. ಮಾವು ಮಲಗಿಸ್ಯಾನ್ರಿ ಅಂದವ. ಮತ್ತು ಆಗಲಿನೂ ಅವ್ರ ಮಲಗಿಸ್ಯಾರ ಅಂದ್ರಿ, ಈಗೂ ಅವ್ರ ಮಲಗಿಸ್ಯಾರ ಅಂದ್ರಿ. ನಿಮಗೆ ಮಲಗೋದು ಗೊತ್ತಿಲ್ಲೇನು, ಎಲ್ಲಿ ಮಲಗಬೇಕು ಅನ್ನೋದು ಗೊತ್ತಿಲ್ಲೇನು ಅಂತ ಅತ್ತೆಂದಳು. ನಾ ಏನು ಮಾಡ್ರಿ, ಮಾವನ ಮಲಗಿಸ್ಯಾನ, ಅಲ್ಲಿ ಮಲಗಿಸಿದ್ದೆ ಅವನ. ಮತ್ತು ಜಾಗ ಬದಲು ಮಾಡಿ ಇಲ್ಲಿ ಮಲಗಿಸಿದ್ದೆ ಅವನ. ಮತ್ತು ಹಿಂಗೆ ಬಿಟ್ರಿ ಇನ್ನೂ ಎಲ್ಲೆಲ್ಲಿ ಮಲಗಿಸ್ತಾನೋ. ನೀವು ಎಲ್ಲೆಲ್ಲಿ ಬಂದು ಹೊಡಿತೀರೋ, ನಾ ಯಾರಿಗೆ ಹೇಳ್ಬೇಕು. ಜಗತ್ತಿನೊಳಗೆ ರಗಡು ಮಂದಿ ಅತ್ತೆಯವರು ಅದ, ಲಕ್ಷ ಲಕ್ಷ ಅತ್ತಿಗಳು ಅದಾರ. ಅವರು ಪ್ರೇಮ ಮಾಡ್ಯಾರ, ನೀವು ಪ್ರೇಮ ಮಾಡಿರಿ. ಆದ್ರೆ ನಿಮ್ಮಂಗ 3 ಹೊತ್ತು ಗೋಧಿ ಹುಗ್ಗಿ ತುಪ್ಪ ಉಣಿಸಿ 3 ಹೇಟು ಬೆಳ್ಳ ತನಕ ಹೊಡಿಯುವಂಥ ಅತ್ತಿನ ನನ್ನ ಜೀವನದೊಳಗೆ ನಾ ಎಲ್ಲಿ ನೋಡಿಲ್ಲ. ಸಾಕ್ರಿ, ನನ್ನ ಕೈ ಬಿಟ್ಟು ಬಿಡ್ರಿ, ನಾ ಹೋಗಿ ಬಿಡ್ತೀನಿ ಅಂತ. ಅವ ಏನು ಬೆಳಗ್ಗೆ ಹರಿಗೊಡ್ದ ಹೋಗ್ಯಾನಲ್ಲ, ಇನ್ನೂ ತನಕ ಬಂದಿಲ್ಲವ. ಅವ ಹೆಂಗೆ ಬರ್ತಾನೆ ಹೇಳ್ರಿ. ಹಿಂಗೆಲ್ಲ ಆದ್ರೆ ಆತಿಥ್ಯ ಮಾಡಿದ್ರೆ ಬರ್ತಾನ. ಹೇಳೋ ಉದ್ದೇಶ ಏನಂದ್ರೆ ಏನು, ಕಿಚ್ಚ ಭಾವ ಭಾವ ಭಾವ. ಅದಕ್ಕೆ ಭಾವ ಅನ್ನೋದು ಹಿಂಗಿರ್ತದ. ಇಂಥ ಭಾವದೊಳಗೆ ಏನು ದಿಗಂಬರ ಇರ್ಬೇಕಂತ ಶಿಷ್ಯ ಹೇಳ್ಯಾನ. ಇನ್ನೂ ಒಂದಿಷ್ಟು ಭಾವ ಉಳ್ದದ, ಇಲ್ಲಿಗೆ ಮುಗುದಿಲ್ಲ. ಮತ್ತು ನಾಳೆಗೆ ನೋಡೋಣ.